ಚಿರುಸರ್ಜಾ ನಿಧನದ ದಿನದಿಂದ ನಟಿ ಮೇಘನಾ ರಾಜ್ ಅವರ ಎರಡನೇ ಮದುವೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಮತ್ತು ಗಾಸಿಪ್ಗಳು ಹರಿದಾಡುತ್ತಿವೆ. ಆದರೆ ಇದೀಗ ಮೊದಲ ಬಾರಿ ಮೇಘನಾ ಎರಡನೇ ಮದುವೆ ಬಗ್ಗೆ ಸತ್ಯ ಹೊರಬಿದ್ದಿದೆ. ತಮ್ಮ ಪತಿ ನಟ ಚಿರಂಜೀವಿ ಸರ್ಜಾ ಅವರ ನಿಧನರಾಗಿ 5 ವರ್ಷಗಳೇ ಕಳೆದರೂ ಮೇಘನಾ ಅವರ ಖಾಸಗಿ ಜೀವನಕ್ಕೆ ಸಂಬಂಧಿಸಿದ ಸುದ್ದಿಗಳು ಹರಿದಾಡುತ್ತಿವೆ. ಈ ಹಿಂದೆ ಎರಡನೇ ಮದುವೆ ಬಗ್ಗೆ ಹರಿದಾಡುತ್ತಿದ್ದ ಗಾಸಿಪ್ಗಳಿಗೆ ಮೇಘನಾ ರಾಜ್ ಹಲವು ಬಾರಿ ರಿಯಾಕ್ಟ್ ಮಾಡಿದ್ದಾರೆ. ಹೀಗೆ ಸಂದರ್ಶನವೊಂದರಲ್ಲಿ ಎರಡನೇ ಮದುವೆ ಬಗ್ಗೆ ಯೋಚಿಸಿದ್ದು ಸುಳ್ಳಲ್ಲ ಎಂದು ಕೂಡ ಮೇಘನಾ ಹೇಳಿದರು. ಇದೀಗ ಹಿರಿಯ ನಟ ಸುಂದರರಾಜ್ ಅವರು ತಮ್ಮ ಮಗಳ ಎರಡನೇ ಮದುವೆಯ ಬಗ್ಗೆ ಅಚ್ಚರಿಯ ಸತ್ಯ ಹೊರಹಾಕಿದ್ದಾರೆ. ನಟ ಸುಂದರರಾಜ್ ತಮ್ಮ ಮಗಳ ಎರಡನೇ ಮದುವೆ ಬಗ್ಗೆ ಮಾತನಾಡುತ್ತಾ, ಯಾವತ್ತೂ ಒಂದು ಮೈನಸ್ ಅನ್ನು ಪ್ಲಸ್ ಮಾಡಿಕೊಳ್ಳಿ ಅಂತಲೇ ಹೇಳ್ತೀನಿ. ಮೇಘನಾಗೆ ತುಂಬಾ ವಯಸ್ಸು, ಏನೂ ಆಗಲಿಲ್ಲ. ಮದುವೆಯಾದ 2 ವರ್ಷದಲ್ಲಿ ಚಿರು ತೀರಿಕೊಂಡರು. ಮೇಘನಾ ವಯಸ್ಸಿನವರು, ಕೆಲವರು ಇನ್ನೂ ಮದುವೆನೇ ಆಗಿಲ್ಲ. ಆದರೆ ಈ ಮದುವೆ ಅನ್ನೋ ಪವಿತ್ರವಾದ ಬಂಧನ ಇದೆಯಲ್ಲ, ಅದನ್ನು ಅವಳು ಒಂಟಿಯಾಗಿದ್ದಾಗ ಮಾಡಿಕೊಂಡಿದ್ರೆ ಅದು ಬೇರೆ ತರಹ ಇರ್ತಿತ್ತು. ಆದರೆ ಮಗು ಇದೆ, ಮಗು ಇದ್ದಾಗ ನಾನು ನೋಡೋ ಭಾವನೆ ಬೇರೆ. ನನಗೆ ಅವನು ಮೊಮ್ಮಗ. ಮದುವೆ ಆಗೋರು ರಾಯಣ್ಣ ಮಗ ಅಂತ ನೋಡ್ತಾನ. ಅವನ ದೃಷ್ಟಿ ಏನೇ ಇದ್ರೂ ಕೂಡ ಇನ್ನೊಂದು ಮಗು ಬೇಕು ಅಂತಲೇ ಇರುತ್ತದೆ, ಅದು ಸಹಜ. ಮೇಘನಾಗೆ ಇನ್ನೊಂದು ಮಗು, ಅದು ಕೂಡ ಗಂಡು ಮಗು. ಆದರೆ ಹೆಣ್ಣು ಮಗು ಆದಾಗ ಬ್ಯಾಲೆನ್ಸ್ ಮಾಡಬಹುದು. ನಾವು ಇದೆಲ್ಲ ಮಾತನಾಡುವ ಬದಲು ಅವಳಿಗೇನು ಸರಿ ಅನ್ನೋದನ್ನ ಅವಳು ಡಿಸೈಡ್ ಮಾಡ್ತಾಳೆ, ಅವಳಿಗೆ ಬಿಟ್ಟಿದ್ದು ಎಂದಿದ್ದಾರೆ ಮೇಘನಾರ ತಂದೆ ಹಿರಿಯ ನಟ ಸುಂದರರಾಜ್. ಇದೀಗ ಕ್ರಿಸ್ಮಸ್ ಮುಗಿದ ಬೆನ್ನಲ್ಲೇ ಮೇಘನಾ ಅವರ ಎರಡನೇ ಮದುವೆ ಬಗ್ಗೆ ಮಾತುಕತೆ ನಡೆದಿದೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಮೇಘನಾ ರಾಜ್ ಎರಡನೇ ಮದುವೆ ಆಗ್ಬೇಕಾ ಬೇಡವಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.